ಮಗಳು ಓದೋಕ್ಕೆ ನನ್ನ ಮಗಳಿಗೆ 2 ಲಕ್ಷ ಕೊಟ್ಟವ್ರೆ ಕಾಲೇಜಿಗೆ. ತರಕಾರಿ ಕಾಳು ಎಲ್ಲ ತಗೊಂಡು ಹೋಯ್ತಾರೋ. ಒಂದು ಲೋಡ್ ನಿಂತಿರೋದು, ಒಂದು ಲೋಡು. ಏನು ಹೇಳ್ಬೇಕಂತಾನೆ ಅರ್ಥ ಆಗ್ತಾ ಇಲ್ಲ. ಅಷ್ಟೊಂದು ಮನಸ್ಸಿಗೆ ನೋವಾಗಿದೆ. ಚಿನ್ನ ಹೋಗ ಬಡಿ ಹೊಡಿಯ. ನನಗೆ ಅಂತಲ್ಲ, ಅವ್ರಿಗೆ ಗೊತ್ತಿಲ್ದಂಗೆ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡವ್ರೆ. ಅವ್ರು ನೆಕ್ಸ್ಟ್ ಬಂದರೆ ಅವರ ಮಂಡ್ಯದಲ್ಲಿ ನಿಲ್ಸೋದೆ, ಎಲೆಕ್ಷನ್ಗೆ ಅವ್ರು ಗೆಲ್ಸೋದೆ. ಅವ್ರನ್ನ ಹಂಗೆ ಗೆಲ್ಸ್ಕೊಂಡ್ ಕರ್ಕೊಬತ್ತೀನಿ ನೋಡ್ರಿ ಮಂಡ್ಯದಿಂದ. ಊದ್ಮೇಲೆ ಕಾರ್ ಬರಬೇಕು, ಹಂಗೆ ಗೆಲ್ಸ್ಕೊಬತ್ತೀನಿ ನೋಡ್ರಿ ಅಣ್ಣನ. ಮನೆ ಒಳಗಡೆ ಬಿಟ್ಟಿಲ್ಲ, ಬಟ್ ಲಾಕ್ ಮಾಡಿದರು. ಅಲ್ಲಿ ಮನೆ ನೋಡಿದ್ವಿ ಅಷ್ಟೇ. ಹಿಂಗೆ ಬಂದ್ವಿ, ಇಲ್ಲಿ ಬಂದ್ವಿ. ಇಲ್ಲಿ ಜನ ಇದ್ರಲ್ಲ, ನಿಂತ್ಕೊಂಡೆ ಅಷ್ಟೇ, ಆಟೋ ನಿಲ್ಸ್ಕೊಂಡು. ನಾನು ಮಾತಾಡ್ತೀನಿ. ನಾನು ಏನು ಮಾಡಿರ, ನಮ್ಮದೇನು ಮನೆ ದೂರ ಇಲ್ಲ, ಅವ್ರ ಮನೆ ಪಕ್ಕನೇ ನಮ್ಮ ಮನೆ. 30 ವರ್ಷದಿಂದ ನಮ್ಮ ಅಣ್ಣ ಅವರು. ನಾವು ಬೆಳಗ್ಗೆ ಅವ್ರ ಮಕ್ಕ ನೋಡ್ಕೊಂಡು ಆಟೋ ಹೋಗ್ತಿದ್ದು. ಬಟ್ ಇವಾಗ ಇಲ್ವಲ್ಲ ಅಂತ ಮನಸ್ಸಿಗೆ ತುಂಬ ನೋವು ಮೇಡಮ್, ಬೇಜಾರು. ಜಾತ್ರೆ ಅಲ್ಲ, ಸಂತೆ, ದೊಡ್ಡ ಸಂತೆ ಆಯ್ತಿತ್ತು. ಎಷ್ಟೋ ಜನ ಎಲ್ಲರೂ ರೇಸನ್ನು, ತರಕಾರಿ ಕಾಳು ಎಲ್ಲ ತಗೊಂಡು ಹೋಯ್ತಾರೋ. ಒಂದು ಲೋಡ್ ನಿಂತಿರೋದು, ಒಂದು ಲೋಡು ಮೇಡಮ್. ಸ್ವಲ್ಪ ಒಂದು ಲೋಡ್ ತರಕಾರಿ ಎಲ್ಲ ರೈಸನ್ನೆಲ್ಲ ಇರೋದು. ಕೊಟ್ಕಳ್ಸ ಒಂದು ಲೋಡ್ ಖಾಲಿ ಆಗೋ ತನಕನೂ ಬಿಡ್ತಿಲ್ಲ ಅವರು. ಬಟ್ ಇವತ್ತು ಇಲ್ಲಿ ಬೇಜಾರಾಗಿದೆ ಮೇಡಮ್, ತುಂಬಾ ಮನಸ್ಸಿಗೆ ನೋವಾಗಿದೆ. ಏನು ಹೇಳಬೇಕು ಅಂತಲೇ ನಮ್ಗೆ ಅರ್ಥ ಆಗ್ತಾಯಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ದಯವಿಟ್ಟು ಏನು ಹೇಳ್ಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲ. ಅಷ್ಟೊಂದು ಮನಸ್ಸಿಗೆ ನೋವಾಗಿದೆ. ಒಂದು 6 ತಿಂಗಳು ಬ್ಯಾಕಲ್ಲಿ ಒಂದು ಸರಿ ನಮ್ದು ಏನಿಲ್ಲ, ಅಲ್ಲಿ ಬಂದು ಆಟೋದಲ್ಲಿ ಆ ಕಾರ್ ಥರ ಅಣ್ಣ ಅಂದರೆ ಚಿನ್ನ ಹೋಗ ಬಡಿ ಹೊಡಿಯ. ಚಿನ್ನ ಹೋಗ ಬಡಿ ಹೊಡಿಯ. ಅಷ್ಟೇ, ಚಿನ್ನ ಹೋಗ ಬಡಿ ಹೊಡಿಯ. ಆಯ್ತಣ್ಣ. ನಮ್ಮ ಮಗಳು ಓದೋಕ್ಕೆ ನನ್ನ ಮಗಳಿಗೆ 2 ಲಕ್ಷ ಕೊಟ್ಟವ್ರೆ ಕಾಲೇಜಿಗೆ. 2 ಲಕ್ಷ ಕೊಟ್ಟರು. ಬರೋ ಇಲ್ಲಿ ಭಾನುವಾರ ಕಾರ್ ತೊಳಿತಾಯಿದ್ರು, ಚಡ್ಡಿ ಹಾಕೊಂಡು ನಿಂತಿದ್ರು. ಹೋದೆ, ಅಣ್ಣ ಅಂದೆ. ಏನೋ ಅಣ್ಣ, ನನ್ನ ಮಗಳು ಇಂಜಿನಿಯರ್ ಓದ್ತಾಳಣ್ಣ, ದುಡ್ಡು ಬೇಕಣ್ಣ ಅಂದೆ. ಎಲ್ಲಿ ಯಾವ ಕಾಲೇಜು ಅಂದರು. ಸರ್ ರಾಯಚೂರು ಹಾಸ್ಪಿಟ್ಲ್ ಹಿಂದೆಗಡೆ ACS ಕಾಲೇಜ್ ಸರ್. ಅಣ್ಣ ದುಡ್ಡು ಬೇಕಣ್ಣ ಅಂದೆ. ಎಷ್ಟು ಬೇಕು ಅಂದರು. ಸರ್ ನಂಗೆ ಗೊತ್ತಿಲ್ಲ ಅಣ್ಣ, ಅದು ನನ್ನ ಮಗಳು ಕೇಳಬೇಕು ಅಂತೆ. ಮನೆಗೆ ಹೋಗಿ ಫೋನ್ ಮಾಡ. ಎಷ್ಟಮ್ಮ ಅಂಕಲ್? 2 ಲಕ್ಷ. ಸರಿ ಚೆಕ್ ಹಾಕ್ತೀನಿ, ಇಸ್ಕೊ. ಅದಕ್ಕಿಂತ ಪ್ರಪಂಚ ಬೇಕಾ ಹೇಳ್ರಿ? ಅದಕ್ಕಿಂತ ಪ್ರಪಂಚ. ನನ್ನ ಮಗಳು ಇವಾಗೂ ಮನೆ ಹೇಳ್ತಾಳೆ, ಎಲ್ಲಿ ಪಪ್ಪ ಅಂಕಲ್ ಇನ್ನೂ ಬಂದಿಲ್ವಾ. ಅವ್ರು ಫಿಲಮ್ ಬಂದರೆ ಅಳ್ದ ಕುಂತ್ಕೊಂಡ್ಬಿಡ್ತಾಳೆ. 2 ಲಕ್ಷ ರೂಪಾಯಿ ಕೊಟ್ಟರು. ಈ ವರ್ಷ 4 ವರ್ಷ ಓದ್ಬೇಕು ಇಂಜಿನಿಯರಿಂಗು. ಈ ವರ್ಷ ಕ್ಲೋಸ್ ಆಗುತ್ತೆ. ಡ್ಯೂಟಿಗೆ ಹೋಗ್ತಾಳೆ. ಸೇಮ್ ನಿಮಗೆ ಇರೋದು. ಇಲ್ಲಿ ಫೋಟೋದ ಬಗ್ಗೆ ತೋರಿಸ್ಬಿಡ್ತೀನಿ. ನಾನು ಸುಳ್ಳು ಹೇಳಲ್ಲ, ಸತ್ಯ ಹೇಳ್ತೀನಿ. ಒಬ್ಬಳೆ ಮಗಳು. ಅಷ್ಟೆಲ್ಲ ನಮಗೆ ಎಲ್ಪ್ ಮಾಡವ್ರೆ. ಅಂಥವ್ರು ನಾವು ಮರಿಕಾಯ್ತದ ಹೇಳ್ರಿ? ನನಗೆ ಅಂತಲ್ಲ, ಅವ್ರಿಗೆ ಗೊತ್ತಿಲ್ದಂಗೆ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡವ್ರೆ. ನಮ್ಗೆ ಗೊತ್ತಿಲ್ದಂಗೆ ಎಷ್ಟೋ ಕೋಟಿ ಜನಕ್ಕೆ ಹೆಲ್ಪ್ ಮಾಡವ್ರೆ. ಕೆಲವು ಜನ ಹೇಳ್ಕೊತಾರೆ, ನಮ್ಮಂಥವ್ರು ಹೇಳ್ಕೊತಾರೆ, ಫ್ರೀ ಆಗಿರೋರು. ಕೆಲವರು ಹೇಳ್ಕೊಳ್ಳಲ್ಲ. ನಾನು ಸತ್ಯ ಹೇಳ್ತಾ ಇದ್ದೀನಿ. 2 ಲಕ್ಷ ಕೊಟ್ಟರು ಮೇಡಮ್, 2 ಲಕ್ಷ ಕೊಟ್ಟರು ನನ್ನ ಮಗಳ ಕಾಲೇಜಿಗೆ ಕೊಟ್ಟರು. ಸರಿಯಪ್ಪ, ಕಾಲೇಜ್ ಅಲ್ವಾ, ಸರಿ ಆಯಿತು, ಹಾಕ್ತೀನಿ ಅಮೌಂಟು, ಚೆಕ್ ಕೊಡ್ತೀನಿ, ಕಟ್ಟು. ಅದಕ್ಕಿಂತ ನೋಡಿ ಮೇಡಮ್, ದೇವರು ಬರೀ ಇಲ್ಲಿ ಮಾತ್ರ ಅವರೇ ನೋಡಿ. ದೇವ್ರು ಇಲ್ಲವರೇ, ಇವರೆಲ್ಲ ದೇವ್ರು. ನಮಗೆ ಕಷ್ಟ ಕಾಯ್ತಾರಲ್ಲ ಅವರು ನಮ್ಮ ಮನೆ ದೇವರು. ಸತ್ಯವಲ್ಲ ಮೇಡಮ್? ಈಗ ನಮ್ಗೆ ಒಂದು ಟೈಮ್ ಅನ್ನ ಕೊಡ್ತಾರಲ್ಲ, ಅವರೇ ನಮ್ಮ ಮನೆ ದೇವರು. ಇವ್ರು ನೋಡಬೇಕು ಅಂದರೆ ಮನುಷ್ಯ ಬೆಟ್ಟಕ್ಕೆ ಹೋಗ್ಬೇಕು. ಇತ್ತಿಂದ ಹೋಯ್ತಾ 250, 250 ಮತ್ತು ಪೂಜೆ ಸಾಮಾನು 50. ಹೇಳ್ರಿ, ಕಣ್ಣು ಮುಂದೆ ಇರೋ ದೇವ್ರು ಬಿಟ್ಬಿಟ್ಟು ನಾವು ಎಲ್ಲೋ ದೇವ್ರು ಉಳಿಕೊಂಡ್ರೆ ಏನು ಬತ್ತಪ್ಪಲ್ಲ? ಹೌದಲ್ವಾ? ಆಯಿತು ಮೇಡಮ್, ತುಂಬ ಬೇಜಾರಾಯಿತು. ಏನು ಮಾಡೋಕ್ಕಾಗಲ್ಲ. ಏನು ಮಾಡಿರಾ? ಹಿಂಗೆ ಆಗದೆ ಪರಿಸ್ಥಿತಿ. ಏನು ಮಾಡೋದು? ಅವ್ರು ನೆಕ್ಸ್ಟ್ ಬಂದರೆ ಅವರ ಮಂಡ್ಯದಲ್ಲಿ ನಿಲ್ಸೋದೆ, ಎಲೆಕ್ಷನ್ಗೆ ಅವ್ರು ಗೆಲ್ಸೋದೆ. ಅಂಬರೀಷ್ ಅಣ್ಣ ಹೆಂಗೆ ಗೆಲ್ಸಿದ್ವು ನಮ್ಮದು ಮಂಡ್ಯ, ಹೆಂಗೆ ಗೆಲ್ಸಿದ್ವು ಅವ್ರನ್ನ ಹಂಗೆ ಗೆಲ್ಸ್ಕೊಂಡು ಕರ್ಕೊಬತ್ತೀನಿ ನೋಡ್ರಿ ಮಂಡ್ಯದಿಂದ. ಈ ಮಂಡ್ಯದಿಂದ ಬೆಂಗಳೂರು ತನಕ ರೋಡಲ್ಲಿ ಫುಲ್ ಹೂದ್ಮೇಲೆ ಕಾರ್ ಬರಬೇಕು, ಹಂಗೆ ಗೆಲ್ಸ್ಕೊಬತ್ತೀನಿ ನೋಡ್ರಿ ಅಣ್ಣನ. ಇಷ್ಟು ಮಾತ್ರ ಹೇಳ್ತೀನಿ. ಆಗಲ್ಲ, ಬಟ್ ಏನು ಮಾಡಿರಾ? ಏನೂ ಮಾಡೋಕ್ಕಾಗಲ್ಲ ನೋಡಿ. ಒಂದೊಂದು ಸಿಚುವೇಶನ್ ಹೆಂಗಿರುತ್ತೆ ಅಂದರೆ ತಡ್ಕಲೇಬೇಕು. ಒಂದೊಂದು ನಾವು ಅವಾಯ್ಡ್ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಆಗಲ್ಲ. ಎಲ್ಲನೂ ಮಾಡೋಕ್ಕಾಗಲ್ಲ, ಒಂದೊಂದನ್ನ ನಾವು ಅವಾಯ್ಡ್ ಮಾಡಲೇಬೇಕು. ಮಾಡಿಲ್ಲ ಅಂದರೆ ಗೊತ್ತಾ, ಸುಮ್ಮನೆ ಜಗಳ ಪಗಳ ಅದು ಇದು. ಈಗ ಎಲ್ಲ ಪೊಲೀಸ್ನವ್ರು ಅವರೇ, ಆರಕ್ಷ ಅವರೇ. ಈಗ ಅವರು ಅಲ್ಲಿ ಹೋದೆ, ಎಲ್ಲಪ್ಪ ಒಳಗಡೆ ಬಿಡೋ ಅಂದರು. ಆಯ್ತು ಸರ್, ಬಿಡಿ ಆಯಿತು, ಅಷ್ಟೇ.
ಈಗ ಪ್ರೀತಿ ಇದೆ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ನುಗ್ಬಿಟ್ರೆ ಅದು ಯೂಸ್ ಅಲ್ಲ ಅಲ್ವಾ ಅದು ನಾವು ಅವ್ರಿಗೆ ಗೊತ್ತಿರೋರಾಗಿ ನಾವೇ ತಪ್ಪು ಮಾಡ್ದಂಗೆ ಆಗುತ್ತೆ. ನೋಡಿ ಬಳ್ಳಾರಿ, ಆಮೇಲೆ ನೋಡಿ ಯಾವ ನೀವು ನೋಡಿ ನೋಡಿ 3000 ಕಿಲೋಮೀಟ್ರಿಂದ ಬಂದವ್ರೆ, ಅಲ್ಲಿಂದ ಬಂದವ್ರೆ. ಇಂಥವ್ರಿಗೆ ನಾವು ಸಾಥ್ ಕೊಡಬೇಕಿಲ್ಲಿ, ನಾವು ಸಾಥ್ ಕೊಡಬೇಕು. ನಾವೇನೇ ಕಿರಿಕ್ ಮಾಡಿಬಿಟ್ರೆ ಇವರು ಬೇಜಾರು ಮಾಡ್ಕೊಳ್ವಾ, ಏನಪ್ಪ ಇವ್ರು ಬೆಂಗಳೂರವರು ಏನಪ್ಪ ಈ ಥರ ಮಾಡ್ತಾರೆ ಅನ್ಕೋಲ್ವಾ. ಈಗ ಆಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ, ಸಹಿಸ್ಕೊಲೇಬೇಕಲ್ವಾ. ಒಂದು ನೋವು ಅಂದರೆ ಜ್ವರ ಬರುತ್ತೆ, ಸಹಿಸ್ಕೋಬೇಕಲ್ವಾ. ಅವರು 106 ವರ್ಷ ಚೆನ್ನಾಗಿರಲಿ.